ಸರ್ ಲವ್ ಸೀಸನ್ ಸಿನಿಮಾ ನೋಡ್ಕೊಂಡ್ ಬಂದ್ರಿ, ಏನ್ ಅನ್ನಿಸ್ತಿದೆ ಮೂವಿ ನೋಡ್ಬಿಟ್ಟು? ಸೂಪರ್ ಆಗಿದೆ ಪಿಕ್ಚರು. ಆಮೇಲೆ ಎಲ್ಲ ಹೊಸ ಥರ ಇದೆ, ಎಲ್ಲ ಮಾಡಿರೋದು ಎಲ್ಲರೂ ಎಲ್ಲ ಹೊಸ ಥರ ಇದೆ. ಒಂದೊಂದು ವರ್ಡ್ಗಳು ಎಲ್ಲೂ ಕೇಳೇ ಇರಲ್ಲ, ಆ ಥರ ವರ್ಡ್ಗಳೆಲ್ಲ ಇದೆ. ಸೂಪರ್ ಆಗಿದೆ. ಫ್ಯಾಮಿಲಿ ಸಮೇತ. ಫ್ಯಾಮಿಲಿ ಸಮೇತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. 90s ತುಂಬಾ ಇಷ್ಟಪಡ್ತಾರೆ. ಚೆನ್ನಾಗಿದೆ ಮೂವಿ, ನೋಡ್ಬೋದು. ಚೆನ್ನಾಗಿದೆ. ನೈಸ್ ಲವ್ ಸ್ಟೋರಿ ತೆಗ್ದಿದ್ದಾರೆ. 90s ನಮ್ಗೆ ಮೆಮೊರೀಸ್ ಬರೋ ತರ ತೆಗ್ದಿದ್ದಾರೆ ಮೂವಿ. ನೋಡಿ ಖುಷಿ ಅನ್ನಿಸ್ತು. ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ತುಂಬಾ ಹುಡುಗಿ ಮೇಲೆ ಏನು ಬ್ಲೇಮ್ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ಪರವಾಗಿಲ್ಲ, ಇಟ್ಸ್ ಓಕೆ, ಚೆನ್ನಾಗಿದೆ. ಇವಾಗ ಹೇಗಿದೆ ಎಲ್ಲ ಏನ್ ಬ್ಲೇಮ್ ಮಾಡಿದ್ದಾರೆ ಹುಡುಗಿ ಮೇಲೆ? ಲೈಕ್ ಅದು ನಿಮ್ಗೆ ಗೊತ್ತಾಗುತ್ತೆ, ನಾನು ಹೇಳಿದ್ರೆ ಅದಕ್ಕೆ ಏನ್ ಮಾಡ್ತಾರೆ ಮನೆಗೆ ಹೀರೋ? ಇವಾಗಿರೋ ಜನರೇಷನ್ ಹಂಗೆ ಇದೆ, ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿದೆ ಫಿಲಮ್, ಇದೆಲ್ಲ ಚೆನ್ನಾಗಿದೆ. ಇವರು ಚೆನ್ನಾಗಿ ಮಾಡಿದ್ದಾರೆ, ಇವರು ಅವರು ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಹೀರೋಯಿನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟ ಆಯ್ತು ಫಿಲಮ್. ಅಂದ್ರೆ ಹೆಣ್ಮಕ್ಳು ಒಂಚೂರು ಇದು ಮಾಡ್ಬೇಕು. ಏನ್ ಮಾಡ್ಬೇಕಾಗಿತ್ತು ನಮ್ಮ ಮಗನ ಇರ್ತದೆ. ಏನಿಲ್ಲ ಬ್ರೋ, ಕರೆಕ್ಟ್ ಜನರೇಷನ್ಗೆ ಕರೆಕ್ಟ್ ಆಗಿದೆ ಕಂಟೆಂಟು. ಎಲ್ಲ ಬಾಯ್ಸ್ಗಳು ಗರ್ಲ್ಸ್ಗಳು ಅರ್ಥ ಮಾಡ್ಕೊಂಡು ಬಾಯ್ಸ್ ಜೊತೆ ಹೆಂಗಿರ್ಬೇಕು, ಆಮೇಲೆ ಬಾಯ್ಸ್ ಟ್ರೂ ಲವ್ನ ಈ ತರ ನಂಬಿ ಫೇಕ್ ಆಗಿರೋದಕ್ಕೆ ಟ್ರೂ ಲವ್ನ ಕಳ್ಕೊತಿದ್ದಾರೆ. ಸೊ ಈ ಮೂವಿ ನೋಡ್ಬಿಟ್ಟು ಇನ್ಸ್ಪಿರೇಷನ್ ಆಗಿ ಅಂತೀನಿ. ಆಲ್ ದ ಬೆಸ್ಟ್ ಫಾರ್ ಮೂವಿ. ಆಕ್ಟಿಂಗು ಚೆನ್ನಾಗಿದೆ, ಎಲ್ಲರದು ಕಂಟೆಂಟು ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಮೂವಿ. ಥ್ಯಾಂಕ್ ಯು ಸರ್. ವೆಲ್ಕಮ್.